3 ಟೊಮೆಟೊ ಇದ್ದರೆ ಸಾಕು, ಸಖತ್ ರುಚಿ ಕೊಡುವ ಒಂದು ಸಾಸನ್ನು ರೆಡಿ ಮಾಡೋಣ. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಬೆಳ್ಳುಳ್ಳಿ 1 ಗೆಡ್ಡೆ, ಹಾಗೆ 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಕಲರ್ ಚೆನ್ನಾಗಿ ಕೊಡುತ್ತೆ. ಇದೆಲ್ಲದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಕಟ್ ಮಾಡಿರುವ ಟೊಮೆಟೊ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನೈಸಾಗಿ ನೀರು ಹಾಕದೆ ಇದನ್ನು ರುಬ್ಕೊಂಬರ್ತೀನಿ. ಇವಾಗ ನೋಡಿ, ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ಸಾಸ್ ಮಾಡಬೇಕಾದ್ರೆ, ಪ್ಲೇನ್ ಸಾಸ್ ಮಾಡಬೇಕಾದ್ರೂ ಅಷ್ಟೇ ಬ್ಯಾಡಗಿ ಮೆಣಸನ್ನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ. ಈ ರೀತಿ ನೈಸಾಗಿ ನೀರು ಹಾಕದೆ ರುಬ್ಬಿದ್ದೀನಿ. ಈಗ ಒಂದು ದಪ್ಪ ತಳೆದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಕಸ್ತೂರಿ ಮೆಂತಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿರುವ ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಸ್ತೂರಿ ಮೆಂತಿ ಹಾಕಿರೋದ್ರಿಂದ ಸಾಸ್ ರುಚಿ ಸಖತ್ತಾಗಿರುತ್ತೆ. ಮತ್ತು ಇದನ್ನು ನಾನು ಅವತ್ತಿನ ದಿವಸ ಮೋಮೋಸ್ ಜೊತೆಗೆ ಈ ಸಾಸನ್ನು ರೆಡಿ ಮಾಡಿಕೊಂಡಿದ್ದೆ. ಇದು ಇನ್ನೂ ರುಚಿ ಕೊಡಬೇಕಂದ್ರೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕಿ, ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇನ್ನೂ 2 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀವಿ ಆವಾಗ ರುಚಿ ಚೆನ್ನಾಗಿರುತ್ತೆ. ಈ ಸಾಸನ್ನು ರೆಡಿ ಮಾಡಿ ಮನೆಯಲ್ಲಿ ಇಡಬೇಕು ಅಂದರೆ ಒಂದು ಅರ್ಧ kg ಟೊಮೆಟೊನ, ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ತಗೊಂಡು ನೀವು ಇದೇ ರೀತಿಯಾಗಿ ಸಾಸನ್ನು ರೆಡಿ ಮಾಡಿಡ್ಬೋದು. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ಮತ್ತು ಪರೋಟಗಳು ಮಾಡಿದರೆ ಚೆನ್ನಾಗಿರುತ್ತೆ, ಹಾಗೆ ಮನೆಯಲ್ಲೇ ಪಿಜ್ಜಾ ಮಾಡಿದರೆ ಚೆನ್ನಾಗಿರುತ್ತೆ, ಮತ್ತು ಈ ಬ್ರೆಡ್ಗಳಿಗೂ ಹಾಕಿ ತಿನ್ಬೋದು. ಕಸ್ತೂರಿ ಮೆಂತಿ ಎಲ್ಲ ಹಾಕಿರೋದ್ರಿಂದ ಈ ಸಾಸು ತುಂಬ ರುಚಿಯಾಗಿರುತ್ತೆ. ನಾವು ಅಂಗಡಿಲಿ ಸಾಸ್ ತಂದು ಮಾಡ್ಕೊಳ್ಳೋದು ಬದಲು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮನೆಯಲ್ಲೇ ಮಾಡಿ ಒಂದು ಗಾಜಿನ ಬಾಟ್ಲೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಮಕ್ಕಳು ಯಾವಾಗೆಲ್ಲ ಚಟ್ನಿ ಪಲ್ಯಗಳು ತಿನ್ನೋದಿಲ್ಲ, ಆ ಟೈಮಲ್ಲಿ ನೀವು ಇದನ್ನು ಬಳಸ್ಬೋದು. ಅದು ನಾವು ಮಾಡಿರುವ ಮೋಮೋಸ್ ಜೊತೆಗಂತೂ ಸಖತ್ತಾಗಿತ್ತು ಈ ಸಾಸು. ಇದೇ ರೀತಿಯಾಗಿ ಡಿಫ್ರೆಂಟ್ ರುಚಿಯಲ್ಲಿ ನೀವು ಮನೆಯಲ್ಲಿ ಒಂದು 10 ನಿಮಿಷ ಇದ್ದರೆ ಸಾಕು, ಒಂದು ಒಳ್ಳೆ ರುಚಿ ಕೊಡುವ ಸಾಸನ್ನು ರೆಡಿ ಮಾಡ್ಬೋದು. ನೀವೇನಾದರೂ ಅಂಗಡಿದು ಕೊಟ್ಟರೆ ಆರೋಗ್ಯ ಹಾಳಾಗುತ್ತೆ ಅನ್ನೋದಾದರೆ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿರುವ ಟೊಮೆಟೊದಲ್ಲಿ ನಾವು ಮಾಡಿರೋ ವಿಧಾನದಲ್ಲಿ ಟೊಮೆಟೊ ಸಾಸನ್ನು ಒಮ್ಮೆ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವತ್ತು ಮಾಡಿರುವ ಸಾಸ್ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.